ಸಿಂಪಲ್ ಆಗೊಂದು ಗೆಟ್ ರೆಡಿ ವಿತ್ ಮೀ ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ಫ್ರೈಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ ತಂಗಿ ಸೀಮಂತಕ್ಕೆ ಹೊರಟಿದ್ದೀನಿ. ಯಾವ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ. ಇವತ್ತು ನಾನು ವೇರ್ ಮಾಡ್ತಾ ಇರೋ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ವಿಸ್ಕೋ ಸ್ಯಾಟಿನ್ ಸ್ಯಾರಿ. ರನ್ನಿಂಗ್ ಬ್ಲೌಸ್ ಬರುತ್ತೆ. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ರೆಡ್ ಕಲರಲ್ಲಿದೆ. ನನಗೆ ರೆಡ್ ಕಲರ್ ಹೆಚ್ಚಾಗಿ ಇಷ್ಟ ಆಗಲ್ಲ, ಬಟ್ ಏನೋ ಈ ಸ್ಯಾರಿ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗೋಯ್ತು. ಹಾಗಾಗಿ ಈ ಸ್ಯಾರಿನೇ ವೇರ್ ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಈಗ ಸಿಂಪಲ್ ಮೇಕಪ್ ರುಟೀನ್ನ ಮಾಡ್ಕೊಳ್ತಿದ್ದೀನಿ. ಈಗಂತೂ ಸಮ್ಮರ್ ಆಗಿರೋದ್ರಿಂದ ಹೆವಿ ಮೇಕಪ್ ನನಗಿಷ್ಟ ಆಗಲ್ಲ, ಬೇಗನೆ ಮೆಲ್ಟ್ ಕೂಡ ಆಗೋಗ್ಬಿಡುತ್ತೆ. ಹಾಗಾಗಿ ಮೊದಲಿಗೆ ಮಾಯ್ಶ್ಚರೈಸರ್ನ ಹಚ್ಕೊಂಡು ಅದಾದಮೇಲೆ ಲೈಟಾಗಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ನ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ನ ಹಾಕ್ಕೊಳ್ತಾ ಇದ್ದೀನಿ. ಲಿಪ್ಸ್ಟಿಕ್ ಹಚ್ಕೊಂಡು ಹೇರ್ ಕಾಂಬ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿರೋಂಥ ಜ್ಯುವೆಲ್ರಿ ವೇರ್ ಮಾಡ್ತಾ ಇದ್ದೀನಿ. ತುಂಬಾ ಕ್ಯೂಟ್ ಆಗಿದೆ ಈ ನೆಕ್ ಪೀಸು. ಲಾಂಗ್ ಚೈನ್ ಹಾಕೊಳ್ತಾ ಇದ್ದೀನಿ. ರೆಡ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಕಾಂಟ್ರಾಸ್ಟ್ ಆಗಿ ಗ್ರೀನ್ ಕಲರ್ ಸ್ಟಿಕ್ಕರ್ ಹಾಗೆ ಗ್ರೀನ್ ಕಲರ್ ಬ್ಯಾಂಗಲ್ಸ್ನ ಹಾಕೊಳ್ತಾ ಇದ್ದೀನಿ. ಕುಂಕುಮ ಇಟ್ಕೊಂಡು ಮಲ್ಲಿಗೆ ಹೂ ಮುಡಿದ್ರೆ ಫೈನಲಿ ನನ್ನ ಮೇಕಪ್ ರೆಡಿ. ಹೇಗೆ ಕಾಣಿಸ್ತಿದ್ದೀನಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೀರೆ ನೆರಿಗೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ಅಂತೇಳಿ. ಸೀರೆ ಬಗ್ಗೆ ಎರಡು ಮಾತಾಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಈ ಸ್ಯಾರಿನ ಮಿನುಗು ವಸ್ತ್ರ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡಿದ್ದೀನಿ. ಈ ಸ್ಯಾರಿ ಬಿಸ್ನೆಸ್ನ ಒಬ್ಬ ಹೆಣ್ಮಗಳು ಒಂದು ಪುಟ್ಟು ಮಗುನ ಇಟ್ಕೊಂಡು ಮಾಡ್ತಿದ್ದಾರೆ. ಇವ್ರಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತೇಳಿ ಭಾವಿಸ್ತೀನಿ. ಇವ್ರ ಹತ್ರ ಸಾಫ್ಟ್ ಸಿಲ್ಕ್, ಕಾಟನ್ ಸ್ಯಾರಿ, ಮಲ್ ಕಾಟನ್, ವಿಸ್ಕೋ ಸ್ಯಾರೀಸ್ ಹಾಗೆ ಆರ್ಗ್ಯಾನ್ಸಾ ಸ್ಯಾರೀಸ್ ಪ್ರತಿಯೊಂದು ಕೂಡ ಸಿಗುತ್ತೆ. ಇವ್ರ ಪೇಜನ್ನು ಟ್ಯಾಗ್ ಮಾಡಿರ್ತೀನಿ. ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ.